ಗುಡಿಬಂಡೆ ತಾಲೂಕಿನ ಜೆಪಿ ನಗರದಲ್ಲಿ 2025ನೇ ಸಾಲಿನ ಸಂಕ್ರಾಂತಿ ಸಂಭ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸಂಕ್ರಾಂತಿ ಹಬ್ಬ ಯಾಕೆ ಆಚರಣೆ ಮಾಡಬೇಕು, ಅದರ ಮಹತ್ವ ಏನು ಎಂಬುದನ್ನು ಮಕ್ಕಳಿಗೆ ಹೇಳಬೇಕಾದ ಅನಿವಾರ್ಯವಿದೆ. ಸಂಕ್ರಾಂತಿ ಹಬ್ಬಕ್ಕೆ ಎತ್ತುಗಳಿಗೆ ಪೂಜೆ ಮಾಡಿ ಸಂಕ್ರಾಂತಿಯನ್ನ ಮಾಡುವವರಿದ್ದಾರೆ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಹಸುಗಳಿಂದ ಯಾವ ರೀತಿ ಹಾಲು ಬರುತ್ತಿತ್ತು ಎಂದು ಹೇಳುವ ಕಾಲವೂ ಬರಬಹುದಾ. ಹಾಗಾಗಿ ಮಕ್ಕಳಿಗೆ ಆಚಾರ ವಿಚಾರಗಳನ್ನ ತಿಳಿಸುವ ಪ್ರಯತ್ನ ಮಾಡಬೇಕು ಎಂದರು. ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತರಿಗೆ ಸನ್ಮಾನ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ, ಅಧಿಕಾರಿ ವರ್ಗದವರೇ, ಈ ಸಂಕ್ರಾಂತಿ ಹಳ್ಳಿಗರ ಹಬ್ಬ ಇದೇನು ಸಿಟಿಯಲ್ಲಿ ಏನು ಜಾಸ್ತಿ ಮಾಡಲ್ಲ, ನಗರ ಪ್ರದೇಶದಲ್ಲಿ ಈಗಾದರೂ ಕಡಿಮೆ. ನಾವು ಚಿಕ್ಕಂದಿದ್ದಾಗ ಊರಲ್ಲಿ ನೋಡ್ಬೇಕಾದ ಆ ಸಂತೋಷ, ವೈಭವ ನಿಜವಾಗ್ಲು. ಈಗೆಲ್ಲ ನಾವು ಆರ್ಟಿಫಿಷಿಯಲ್ ಎಲ್ಲೋ ಒಂದು ಹಸುನ್ ತರೋದು, ಅದಕ್ಕೆ ಪೂಜೆ ಮಾಡೋದು. ಈಗ ಮತ್ತೆ ಬೇರೆ ಎಲ್ಲಿಂದ ಕಡಲೆಕಾಯಿ ತರೋದು, ಅವರೇಕಾಯಿ ತರೋದು. ಮೊದಲೆಲ್ಲ ಮಾರ್ಕೆಟಲ್ಲಿ ಅವರವರ ಜಮೀನುಗಳಲ್ಲಿ ಬೆಳೆದಂತಹ ಬೆಳೆಗಳಿಗೆ ಪೂಜೆ ಮಾಡೋದು ವಾಡಿಕೆ. ಇದೊಂದು ಸುಗ್ಗಿ ಹಬ್ಬ. ಸುಗ್ಗಿ ಹಬ್ಬ ಅಂದ್ರೆ ರೈತ ಬೆಳೆದಂತ ಬೆಳೆಗಳನ್ನು ತಮ್ಮ ಮನೆ ತುಂಬಿಸಿಕೊಳ್ಳುವಾಗ ಸಂತೋಷ ಪಡುವಂತ ದಿನ ಈ ದಿನ. ಇದು ರೈತರ ಹಬ್ಬ. ನಾನು ತಮ್ಮೆಲ್ಲ ಸನ್ಮಾನವನ್ನು ಕೊಡ್ಕೊಳ್ಳೋದಿಷ್ಟೇ, ಈ ಹಬ್ಬದ ವೈಶಿಷ್ಟ್ಯತೆಯನ್ನು ನಮ್ಮ ಮಕ್ಕಳಿಗೂ ತಿಳಿಸೋಣ, ಮುಂದಿನ ಪೀಳಿಗೆಗೂ ಇದು ಕಂಟಿನ್ಯೂ ಆಗಬೇಕು. ಈ ವೇಳೆ ಎತ್ತುಗಳಿಗೆ ಸಿಂಗಾರ ಮಾಡಿದವರಿಗೆ, ರಂಗೋಲಿ ಬಿಡಿಸಿದ ಮಹಿಳೆಯರಿಗೆ ಬಹುಮಾನ ವಿತರಿಸಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರಿಗೆ ಸನ್ಮಾನ ಮಾಡಲಾಯಿತು. ಜೆಪಿ ನಗರದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿತು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ, ಉಪಾಧ್ಯಕ್ಷೆ ನಾಗವೇಣಿ, ಧನು ರೇಣುಕಾ, ವರಲಕ್ಷ್ಮಿ, ಕೃಷ್ಣೇಗೌಡ, ಬೈರಾರೆಡ್ಡಿ, ತೇಜ, ಆನಂದರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.